ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಭಯಾನಕವಾದ ಕಾಡೊಂದರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಕಾಡನ್ನು ಸೂಸೈಡ್ ಫಾರೆಸ್ಟ್ ಎಂದು ಕರೆಯುತ್ತಾರೆ ಹಾಗೂ ಅಲ್ಲಿ ಹೋದವರೆಲ್ಲ ಅಲ್ಲೇ ಸತ್ತು ಹೋಗ್ತಾರಂತೆ. ಹಾಗಾದರೆ ಈ ಕಾಡಿಗೆ ಸೂಸೈಡ್ ಫಾರೆಸ್ಟ್ ಎಂದು ಯಾಕೆ ಕರೆಯುತ್ತಾರೆ ಮತ್ತು ಅಲ್ಲಿ ಹೋದವರೆಲ್ಲ ಹೇಗೆ ಸಾಯ್ತಾರೆ ಎಲ್ಲದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ಈ ಕಾಡಿನ ಹೆಸರು ಅವೋಕಿಗಹರ ಅರಣ್ಯ ಅಂತ. ಇದಿರೋದು ಜಪಾನ್ ದೇಶದ ಕ್ಯಾಪಿಟಲ್ ಆದಂತಹ ಟೋಕಿಯೋದಿಂದ 2 ಅವರ್ಸ್ ಜರ್ನಿ ದೂರದಲ್ಲಿದೆ. ಹಂಟೆಡ್, ನಿಗೂಢ ಮತ್ತು ಭಯಾನಕ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೋದಂದ್ರೆ ನಮಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಈ ಕಾಡಿ ಹೋದ ತಕ್ಷಣ ಫಸ್ಟು ನಮಗೆ ಒಂದು ಎಚ್ಚರಿಕೆ ಬೋರ್ಡ್ ಕಾಣಿಸುತ್ತೆ. ಅದರಲ್ಲಿ ಏನು ಬರೆದಿರುತ್ತೆ ಅಂದರೆ, ಜೀವನವೆಂಬುದು ನಿಮಗೆ ನಿಮ್ಮ ಹೆತ್ತವರು ನೀಡಿರುವಂತಹ ಅಮೂಲ್ಯವಾದ ಕೊಡುಗೆ ಹಾಗೂ ನಿಮ್ಮ ಕುಟುಂಬದವರ ಬಗ್ಗೆ ಮತ್ತು ನಿಮ್ಮ ಮಕ್ಕಳ ಬಗ್ಗೆ ಯೋಚಿಸಿ ಅಂತ ಬರೆದಿರುತ್ತೆ. ಇಲ್ಲಿಗೆ ಬರುವಂಥ ಜನರು ಇಲ್ಲೇ ಅಲೆದಾಡುತ್ತಲೇ ತಮ್ಮ ಪ್ರಾಣವನ್ನು ತೆಗೆದುಕೊಳ್ತಾರೆ ಹಾಗೂ ಈ ಕಾಡಿನಲ್ಲಿ ದೆವ್ವಗಳು ಓಡಾಡ್ತವೆ ಅಂತ ಇಲ್ಲಿರುವಂಥ ಸ್ಥಳೀಯರು ಹೇಳ್ತಾರೆ. ಶಾನ್ ಫ್ರಾನ್ಸಿಸ್ಕೋದ ಗೋಲ್ಡನ್ ಗೇಟ್ ಸೇತುವೆ ನಂತರ ಅವೋಕಿಗಹರ ಅರಣ್ಯವು ವಿಶ್ವದಲ್ಲೇ ಅತಿ ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳನ್ನು ಹೊಂದಿದೆ. 2013ರಿಂದ 2015ರವರೆಗೂ ಇಲ್ಲಿ 100ಕ್ಕೂ ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ವರದಿಯಾಗಿವೆ. ಆದರೆ ಇವಾಗ ಜಪಾನ್ ಸರ್ಕಾರ ಅಲ್ಲಿ ನಡೆಯುವಂಥ ಯಾವುದೇ ತರಹದ ಆತ್ಮಹತ್ಯೆ ಪ್ರಕರಣಗಳ ಅಂಕಿಅಂಶಗಳನ್ನು ಕೂಡ ಬಿಟ್ಟುಕೊಡುತ್ತಿಲ್ಲ. ಈ ಅರಣ್ಯವು ಸುಮಾರು 35 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಸುಮಾರು 1000 ವರ್ಷಗಳ ಹಿಂದೆ ಇಲ್ಲಿ ಜ್ವಾಲಾಮುಖಿ ಲಾವಾ ಹರಿತಾ ಇತ್ತಂತೆ. ಈ ಕಾಡಿನ ನೆಲ ಲಾವಾದಿಂದ ಮಾಡಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಯಾವುದೇ ತರಹದ ದಿಕ್ಸೂಚಿಗಳು ಕೂಡ ಸರಿಯಾಗಿ ದಿಕ್ಕನ್ನು ತೋರಿಸುವುದಿಲ್ಲ. ಸುತ್ತಮುತ್ತಲಿನ ಸ್ಥಳೀಯರ ಪ್ರಕಾರ ಈ ಕಾಡಿನಿಂದ ರಾತ್ರಿ ವೇಳೆ ಕಿರುಚಾಟ ಕೇಳಿ ಬರುತ್ತದಂತೆ ಹಾಗೂ 2003ರಲ್ಲಿ ಈ ಕಾಡಿನಿಂದ ಒಟ್ಟು 105 ಮೃತದೇಹಗಳನ್ನು ಹೊರತೆಗೆಯಲಾಗಿತ್ತು. ಅದರಲ್ಲಿ ಒಂದಿಷ್ಟು ದೇಹಗಳು ಕೊಳೆತು ಹೋಗಿದ್ದವು ಹಾಗೂ ಒಂದಿಷ್ಟು ದೇಹಗಳನ್ನು ಕಾಡು ಪ್ರಾಣಿಗಳು ತಿಂದು ಹಾಕಿದ್ದವು. ಅವೋಕಿಗಹರ ಕಾಡಿನಲ್ಲಿ ಯಾರಾದರೂ ಕಳೆದು ಹೋದರೆ ಹೊರಗೆ ಬರೋದು ಮಾತ್ರ ತುಂಬಾ ಕಷ್ಟ. ಯಾಕಂದ್ರೆ ಆ ಕಾಡಿನಲ್ಲಿ ಯಾವುದೇ ತರಹದ ಮೊಬೈಲ್ ಹಾಗೂ ದಿಕ್ಸೂಚಿಗಳು ಸರಿಯಾಗಿ ವರ್ಕ್ ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಜನರಿಗೆ ಸರಿಯಾಗಿ ದಾರಿ ತಿಳಿದೇನೆ ಆ ಟೈಮಲ್ಲಿ ಅಲ್ಲಿರುವಂಥ ಕಾಡು ಪ್ರಾಣಿಗಳಿಗೆ ಸಿಲುಕಿ ಮತ್ತು ಅಲ್ಲಿರುವಂಥ ದೆವ್ವಗಳಿಗೆ ಸಿಲುಕಿ ತಮ್ಮ ಪ್ರಾಣನ ಕಳೆದುಕೊಳ್ತಾರೆ.